ರಿಲೀಸ್ ಹಿಂದಿನ ದಿನ ಕಟೌಟು ಪಟಾಕಿ ಕೆಲವೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ದರ್ಶನ್ ಸರ್ಗೆ ಫ್ಯಾನ್ಸ್ ಇದ್ದಾರೆ. ಹೌದು, ಸೆಲೆಬ್ರಿಟಿಗಳು ತುಂಬಾನೇ ಇದ್ದಾರೆ. ಹೌದು. ಆ ದಿನ ಎಚ್ಚೆತ್ಕ ಯಾವ ತರ ಫ್ಯಾನ್ಸ್ ಎಚ್ಚೆತ್ಕೋಬೇಕು? ಉದಾಹರಣೆ ಪಟಾಕಿ ಸರ್, ನಾನು ಈ ಮೂಲಕ ನಾವೆಲ್ಲ ಸೆಲೆಬ್ರಿಟಿಗಳಾಗಿ ನನ್ನ ಕಡೆಯಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆ ಟೈಮಲ್ಲಿ ಬೇಕು ಅಂತಲೇ ಗಲಾಟೆ ಎಬ್ಸೋಕ್ಕೆ ಅಕ್ಕಪಕ್ಕ ಜನಗಳು ಇರ್ತಾರೆ. ಡಿ ಬಾಸ್ ಫ್ಯಾನ್ಸ್ಗಳು ಯಾರು ಅವ್ರವ್ರು ಕಿತ್ತಾಡಲ್ಲ, ಯಾಕಂದ್ರೆ ನಾವೆಲ್ಲ ಒಂದೇ ಫ್ಯಾಮಿಲಿ ಥರ ಇದ್ದೀವಿ. ಅದಾದಮೇಲೆ ಬೇಕು ಅಂತಲೇ ಕಿತ್ತಾಡೋಕ್ಕೆ ಮತ್ತು ಎಲ್ಲ ಕಡೆ ಪೊಲೀಸ್ನವರು ಸೆಕ್ಯೂರಿಟಿಗೆ ಅಂತ ಬಂದಿರ್ತಾರೆ. ಅಲ್ಲಿ ಯಾರೇ ಮಿಸ್ಟೇಕ್ ಮಾಡಿದ್ರು ದರ್ಶನ್ ಸರ್ ಫ್ಯಾನ್ಸ್ಗಳು ಸಿಗಾಕೋತಾರೆ. ಸೊ ಅದರಿಂದ ನಮ್ಮ ಟೈಮು ಎಷ್ಟು ನಾವು ನಮ್ಮ ಟೈಮ್ನ ನಮ್ಮ ಸಿನಿಮಾನ ಎಷ್ಟು ಚೆನ್ನಾಗಿ ಉಳಿಸ್ಕೋಬೇಕು ಅಂದರೆ ಎಲ್ಲೂ ನೆಗೆಟಿವ್ ಮಾಡ್ಕೋಬೇಡಿ. ಥಿಯೇಟ್ರ್ ಹತ್ರ, ಎಕ್ಸ್ಪೆಷಲಿ ಥಿಯೇಟ್ರ್ ಹತ್ರ. ಅದಾದಮೇಲೆ ಕಿರ್ಚಾಡೋದಿರ್ಬೋದು, ಆರ್ಭಟ ಮಾಡೋದಿರ್ಬೋದು, ಎಲ್ಲನೂ ಮಾಡಿ. ಬಟ್ ನಮ್ಮ ಜೋಪಾನ, ಇವಾಗ ನಮ್ಮ ಫ್ಯಾನ್ಸ್ಗಳಿಗೆ ಯಾರಿಗೆ ಒಬ್ರಿಗೆ ತೊಂದರೆ ಆದ್ರೂ ಅದು ನಮ್ಮನೆಯವ್ರಿಗೆ ತೊಂದರೆ ಆದಂಗೆ ಆ ತೊಂದರೆನ ಮಾಡ್ಕೊಳ್ದಿರೋ ಥರ ಅಥವಾ ತೊಂದರೆ ಬೇರೆಯವರಿಂದ ನಮಗೆ ಆಗದಿರೋ ಥರ ಕಾಪಾಡ್ಕೋಬೇಕು. ಸೆಕೆಂಡ್ ಒನ್. ಇನ್ನು ಥರ್ಡ್ ಒನ್ ಬಂದ್ಬಿಟ್ಟು ಪಟಾಕಿ ಹೊಡೀರಿ, ಅಭಿಷೇಕ ಮಾಡಿ, ಏನೇ ಮಾಡಿ, ಅದು ಇನ್ನೂ ಇವಾಗ ಬೇರೆಯವ್ರು ಯಾರೋ ಬಂದ್ಬಿಟ್ಟು ಅದನ್ನು ಆಡ್ಕೊಳ್ಳೋ ಥರ ಅಥವಾ ಬೇಕು ಅಂತ ಗಲಾಟೆ ಮಾಡೋ ಥರ ಮಾಡ್ಕೊಳ್ಳೋದು ಬೇಡ. ತುಂಬ ಅಚ್ಚುಕಟ್ಟಾಗಿ ಯಾವುದಕ್ಕೂ ಪಕ್ಕದಲ್ಲಿ ಯಾರೋ ಒಬ್ಬ ಟ್ರಿಗರ್ ಮಾಡಿದ್ರು ಇನ್ನೊಂದಕ್ಕೂ ಟ್ರಿಗರ್ ಆಗದೆ, ಮತ್ತು ಯಾರೇ ಬಂದಲ್ಲಿ ಮೀಡಿಯಾದವ್ರು ಕ್ವಶನ್ ಮಾಡಿದ್ರು ದಯವಿಟ್ಟು ಮಾಡ್ಕೊಂಡು ಮಾತಾಡಿ. ಯಾಕಂದ್ರೆ ನಮ್ಮ ಟೈಮು ನಾವು ಅದಲ್ಲ. ಇವಾಗ ಎಲ್ಲರೂ ದರ್ಶನ್ ಸರ್ ಫ್ಯಾನ್ಸ್ ಹಿಂಗೆ ಅಂತ ಹೇಳ್ತಿದ್ದಾರೆ, ಅದನ್ನು ಬಿಟ್ಟು ಒಂದು ನೋಡ್ಕೊಂಡು ಮಾತಾಡಿ. ಅದ್ರ ನೆಕ್ಸ್ಟ್ ಇವಾಗ ನಾವು ಎಲ್ಲರ ಹತ್ರ ನಾವು ನಾರ್ಮಲ್ ಆಗಿ ಕೇಳೋದೇನು ಅಂತಂದರೆ, ಇವಾಗ ಇತ್ತೀಚೆಗೆ ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ, ದರ್ಶನ್ ಸರ್ ಬರ್ತಾ ಇರೋದಕ್ಕೆ ಸುದೀಪ್ ಸರ್ ಹಿಂದೆ ಹೋದ್ರು ಅದು ಇದು ಅಂತ. ಸರ್, ಇವಾಗ 2 ಸಿನಿಮಾ ಸೂಪರ್ ಸ್ಟಾರ್ಗಳದ್ದು, ದರ್ಶನ್ ಸರ್ದಾದ್ಮೇಲೆ ಶಿವಣ್ಣ ಅವ್ರದ್ದು ಮತ್ತು ಉಪ್ಪಿ ಸರ್ದು ಸಿನಿಮಾ ಇದೆ. ಅದೇ ಡೇಟ್ಗೆ ಸುದೀಪ್ ಸರ್ ಸಮೇತ ಬಂದರೆ ಕರ್ನಾಟಕದಲ್ಲಿ ಥಿಯೇಟರ್ಸ್ ಕಮ್ಮಿ ಇದ್ದಾವೆ. ಸೊ ಇದು ವಾರನ ಥರ ಅನ್ನೋದಕ್ಕಿಂತ ಜನಗಳಿಗೆ ಒಂದು ಇವಾಗ ಥಿಯೇಟ್ರ್ ಅದಾದಮೇಲೆ ನೆಕ್ಸ್ಟ್ ಬೇರೆ ಬೇರೆ ಸಿನಿಮಾಗಳಿರುತ್ತೆ ಅಕ್ಕಪಕ್ಕ. ಆ ಥರ ಇರುವಾಗ ದರ್ಶನ್ ಸರ್ಗೆ ಜಾಗ ಬಿಟ್ಕೊಟ್ಟು ಅದನ್ನು ಹೇಳ್ತೀನಿ. ಆ ಥರ ಇವಾಗ ನೆಕ್ಸ್ಟ್ ಆ ಥರ ಇರುವಾಗ ಸರ್, ಇವಾಗ ಸುದೀಪ್ ಸರ್ಗೂ ಅನಿಸಿರ್ಬೋದು ಏನಕ್ಕೆ ಇವಾಗ ನಮ್ಮಲ್ಲಿ ಕಿತ್ತಾಟ ಏನಕ್ಕೆ ಅಂತ. ಅದನ್ನು ಇವಾಗ ಬೇರೆಯವರೆಲ್ಲ ನಾವು ಹಂಗೆ ಹಿಂಗೆ ಅಂತ ದರ್ಶನ್ ಸರ್ ಫ್ಯಾನ್ಸ್ಗಳು ಮಾಡ್ತಿದ್ದಾರೆ ಅನ್ನೋದ್ರ ಟ್ರೋಲ್ ಮಾಡ್ತಿದ್ದಾರೆ. ಸೊ ಸುದೀಪ್ ಸರ್ ಫ್ಯಾನ್ಸ್ಗಿರ್ಬೋದು, ಆಮೇಲೆ ಶಿವಣ್ಣ ಅವ್ರ ಫ್ಯಾನ್ಸ್ಗಿರ್ಬೋದು, ನಾನು ಈ ಮೂಲಕ ಹೇಳೋದೇನೆಂದರೆ, ನಾವೆಲ್ಲ ಫಸ್ಟ್ ಕನ್ನಡಿಗರು, ನಾವೆಲ್ಲ ಇರೋದು ಕರ್ನಾಟಕದಲ್ಲೇ. ನಮ್ಗೆ ಎಲ್ಲರ ಸಿನಿಮಾ ಎಲ್ಲರೂ ನೋಡಿರೋದಕ್ಕೆ ಎಲ್ಲರೂ ಸ್ಟಾರ್ಗಳಾಗಿದ್ದಾರೆ. ಒಬ್ರಿಗೊಬ್ರು ಸಪೋರ್ಟಾಗಿ ಅವತ್ತಿಗೂ ಅವ್ರ ಬಾಂಧವ್ಯ, ಅವ್ರ ಬಾಂಡಿಂಗ್ ಹಂಗೆ ಇದೆ. ಯಾವುದೋ ಘಟನೆಗಳಲ್ಲಿ ನಮಗೆ ನೆಗೆಟಿವ್ ಆಗಿ ಕಾಣಿಸಿರ್ಬೋದು ಅಥವಾ ನಮಗೆ ಬೇಜಾರಾಗೋ ಥರ ಒಬ್ಬೊಬ್ರು ಮನಸ್ಸಲ್ಲಿ ಒಬ್ರಿಗೆ ಬೇಜಾರಿರ್ಬೋದು. ಅದನ್ನೆಲ್ಲ ಬಿಟ್ಟರೆ ನಾವೆಲ್ಲ ಕನ್ನಡಿಗರು, ಅವ್ರ ಎದುರುಗಡೆ ಸಿಕ್ಕಿದಾಗ ಚೆನ್ನಾಗೇ ಇದ್ದಾರೆ. ಈ ಮಧ್ಯ ಯಾವುದೇ ಥರ ಕರ್ನಾಟಕ ಸ್ಟಾರ್ಗಳಿಗೆ, ಕನ್ನಡ ಸಿನಿಮಾಗಳಿಗೆ ಯಾವುದು ವಾರಿಲ್ಲ. ಆ ಬೇರೆ ಯಾರೋ ಕಿಡಿಗೇಡಿಗಳು ಕೂತ್ಕೊಂಡು ಮೂರನೇವರು ಆ ಮೂಲೆಯಲ್ಲಿ ಕೂತ್ಕೊಂಡು ನಾಟಕ ಆಡೋ ನನ್ನ ಮಕ್ಕಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾವು ಸುದೀಪ್ ಸರ್ನ ಹಿಂದಾಕಿದ್ವಿ, ನಾವು ಅವ್ರನ್ನ ಹಿಂದಾಕಿದ್ವಿ ಅನ್ನೋ ಯಾವುದೇ ಮನೋಭಾವನೆ ಇಲ್ಲ. ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್. ಯಾವತ್ತಿಗೂ ಆ ಫ್ರೆಂಡ್ಸ್ಗಳು ಹೆಂಗಿರ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಇವತ್ತೇನೋ ಒಂದು ಕಾರಣಾಂತರಗಳಿಂದ ಕೆಲವೊಂದು ಕೆಟ್ಟ ಘಟನೆಗಳು, ಆ ಟೈಮ್ ಒಂದು ಒಂದಾಗಂಥ ಟೈಮು ಬರಲಿ. ನಾವು ಸಮೇತ ಇವಾಗ ಮಾರ್ಕ್ ಅನ್ನೋ ಸಿನಿಮಾ ಒಂದಾಗ ಡೆಫಿನೆಟ್ಲಿ ನೋಡ್ತೀವಿ. ಯಾವುದು ಜಿದ್ದಿ ಯುದ್ಧ ಅನ್ನೋದಿಲ್ಲ ಸರ್. ಈ ಡೇಟ್ ಅನೌನ್ಸ್ ಆಗಿದೆ. ಇನ್ನೊಬ್ರು ಸೂಪರ್ ಸ್ಟಾರ್ ಸಿನಿಮಾ ಇದೆ 2 ವಾರ ಆದಮೇಲೆ. ಥಿಯೇಟ್ರ್ಗಳು ಬೇಕು, ಜೊತೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಥಿಯೇಟ್ರ್ಗಳು ಸಿಗಬೇಕು. ಆ ಥರ ಏನೋ ಒಂದು ಒಳ್ಳೆ ಕಾಸ್ ಇಟ್ಕೊಂಡು ಅವ್ರು ಮುಂದೆ ಹೋಗಿರ್ತಾರೆ. ಇದರಲ್ಲಿ ಯಾವುದೇ ಥರ ನೆಗೆಟಿವ್ ಆಗಿ ಅಥವಾ ನಾವು ಮೇಲೂ ಅವ್ರ ಕೆಳಗಡೆ ಅಂತ ಏನೂ ಇಲ್ಲ. ಅವ್ರಿಗೆ ಅವ್ರದ್ದೇ ಆದ ಒಂದು ಬಳಗ ಇದೆ, ನಮಗೆ ನಮ್ಮದೇ ಆದ ಒಂದು ಬಳಗ ಇದೆ. ಎಲ್ಲರೂ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡಿಗರನ್ನ ಫಸ್ಟ್ ಉಳಿಸ್ಕೊಳ್ಳೋಣ. ಆಪೋಸಿಟ್ ಯಾರೋ ಒಬ್ಬ ಎದುರುಗಡೆ ಒಂದು ಬರ್ತಾ ಇದ್ದಾನೆ ಅಂದರೆ ಇಲ್ಲಿ ಒಗ್ಗಟ್ಟಿದೆ ಅನ್ನೋ ಒಂದು ಒಗ್ಗಟ್ಟನ್ನ ತೋರಿಸ್ಕೊಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಸರ್ಗೆ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆನೇ ಒಂದು ತೂಕ ಆದರೆ ಮಂಡ್ಯ ಮೈಸೂರು 2 ಜಿಲ್ಲೆನೇ ಒಂದು ತೂಕ. ಸರ್, ಮಂಡ್ಯ ಮೈಸೂರು ಅನ್ನೋದಕ್ಕಿಂತ ಈ ಪ್ರೆಸೆಂಟ್ ಹೆಂಗಿದೆ ಅಂದರೆ ಕರ್ನಾಟಕ ಫುಲ್ ದರ್ಶನ್ ಸರ್ ಸರ್. ಈ ಜಿಲ್ಲೆ ಅನ್ನೋದು ಬಿಟ್ಟು ಹೋಗ್ಬಿಡುತ್ತೆ ಸರ್. ಜಿಲ್ಲೆ ಅವಾಗಿತ್ತು, ನಾವು ಮಂಡ್ಯದವರು ಮೈಸೂರವರು ಅಂತ ಹೇಳೋ ಟೈಮ್. ಇವಾಗ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ಮೂಲೆಯಲ್ಲೂ ದಿಲ್ಲಿಲೂ ಫ್ಯಾನ್ಸ್ ಇದ್ದಾರೆ, ಪ್ರತಿಯೊಂದು ಕಡೆನೂ ಇದ್ದಾರೆ. ಒಬ್ಬರು ತಾಯಿ ಮೀನಾ ತವದೀಪ್ ಅಂದರೆ ದತ್ತುಪುತ್ರ ಸುಮಲತಾ ಮೇಡಮ್. ಸರ್, ನಾವು ಇವಾಗ ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ ಸರ್, ಅಷ್ಟು ಬೇಡ. ಅವರು ಏನೋ ಅವ್ರದ್ದೊಂದು ಪರ್ಸ್ನಲಿ ಸರ್, ಅಭಿಷೇಕ್ ಅಂಬರೀಶ್ ಸರ್ ನಮಗೆ ಏನು ಹೇಳಿಲ್ಲ. ಆದ್ರೆ ಕ್ಯಾಶುವಲ್ ಆಗಿ ನಾವು ಇವ್ರದ್ದು ನನಗೆ ಒಂದು ನೆನಪಿರೋ ಥರದ್ದು ಘಟನೆ ಅಂದರೆ, ಅಭಿಷೇಕ್ ಅಂಬರೀಶ್ ಸರ್ದು ಸಿನಿಮಾ ರಿಲೀಸ್ ಆಗಿತ್ತು, ಅಭಿಯಣ್ಣನ ಸಿನಿಮಾ ರಿಲೀಸ್, ಯಾವುದು ಬ್ಯಾಡ್ ಮ್ಯಾನರ್ಸ್. ಹೋಗಿ ಪ್ರಮೋಷನ್ಗೆ ಬಾಸ್ ಬಂದಿರ್ತಾರೆ, ರಜನಿ ಮೇಡಮ್ದು ಇಂಟರ್ವ್ಯೂ ನಡೀತಾ ಇರುತ್ತೆ. ನಾನು ಹೋಗಿರ್ತೀನಿ, ನಾನು ಸೈಡಲ್ಲಿ ಸುಮ್ಮನೆ ನಿಂತಿರ್ತೀನಿ. ಸರ್, ಎಲ್ಲೋದ್ರೂ ಬಿಡಲ್ವಾ ಸರ್ ನೀವು ಅಂದ್ಬಿಟ್ಟು ಮಾತಾಡಾದ್ಮೇಲೆ ಹತ್ರಕ್ಕೆ ಕರೀತಾರೆ, ಬಾಯಿಲ್ ಚಿನ್ನ ಅಂದ್ಬಿಟ್ಟು, ಚಿನ್ನ ಸಿನಿಮಾ ಪ್ರಮೋಷನ್ ಮಾಡಬೇಕು. ಪರ್ಸ್ನಲಿ ಅವರು ಈ ಸಿನಿಮಾ ಮಾಡ್ಬೇಕು, ನೀವು ಪ್ರಮೋಷನ್ ನಿಂತ್ಕೊಂಡು ಮಾಡ್ಬೇಕು ಚಿನ್ನ, ಹುಷಾರಾಯ್ತಾ, ಏನೇ ಇದ್ರು ಮಾಡು ಚಿನ್ನ, ಇದು ಒಂಚೂರು ಓಡಾಡ್ಕೊಂಡು ಮಾಡಬೇಕು, ಇದು ನಿಮ್ಮ ಜವಾಬ್ದಾರಿ. ಸರ್, ಆತನ ಸಿನಿಮಾಗೆ ಕೇಳ್ಕೊಂಡಿಲ್ಲ ಸರ್, ಅಭಿಯಣ್ಣನ ಸಿನಿಮಾ ಕೇಳ್ಕೊಂಡ್ರು. ಬಟ್ ಈ ಟೈಮಲ್ಲಿ ಫೋರ್ಸ್ ಖಂಡಿತ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಹೇಳ್ತೀನಿ ಸರ್. ಕೆಲವೊಂದು ವಿಚಾರಗಳು, ಕೆಲವೊಂದು ಘಟನೆಗಳು. ಸಮಾಧಿ ಹತ್ರ ಎಲ್ಲ ಪ್ರಮೋಷನ್ ಮಾಡಿದ್ವಿ, ಟಿ ಶರ್ಟ್ ಹಂಚಿ, ಆಮೇಲೆ ಥಿಯೇಟ್ರ್ ಹತ್ರನೂ ಎಲ್ಲ ಹೋಗಿದ್ದೀವಿ. ಆಮೇಲೆ ಆ ಟೈಮಲ್ಲಿ ಅಭಿಯಣ್ಣ ಮನೆ ಹತ್ರಕ್ಕೆಲ್ಲ ಕರೆದು ಚೆನ್ನಾಗಿ ಮಾತಾಡಿಸಿ ಕೂಡ ಕಳಿಸಿದ್ರು.
ಬಟ್ ನಾವು ಅವರಿಂದ ಏನೋ ಬೇರೆ ಏನೋ ಮಾಡಿ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ರು ಆ ಪ್ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಒಂದು ಅನ್ನೋದು ಸಪ್ರೇಟ್ ಆಗಿ ಹೋದ್ರೆ ತಮ್ಮ ಅನ್ನೋದು ಸಪ್ರೇಟ್ ಆಗಿರುತ್ತಲ್ಲ ವಾಸ್ತವ್ಯ ಮತ್ತೆ ಸರ್ ಇರುತ್ತೆ. ಬಟ್ ಅದೇ ಸರ್ ಹೇಳಿದ್ನಲ್ಲ ಸರ್, ಇವಾಗ ದೊಡ್ಡವ್ರದ್ದು ದೊಡ್ಡದಾಗಿ ನಡೀತಾ ಇದೆ. ನಮ್ದು ಚಿಕ್ಕವರು ಮಾತಾಡಿ ಇದು ಮಾಡ್ಕೊಳ್ಳೋದು ಬೇಡ. ನಾಳೆ ಏನಾಗುತ್ತೆ ಅಂತ ನಾಳೆ ಮತ್ತೆ ಇನ್ನೊಂದೇನೋ ಒಂದು ಪಾಸಿಟಿವ್ ವೈಬ್ ಬಂದಾಗ ಅದ್ರಲ್ಲಿ ನಾವು ಮಾತಾಡೋದು ನೆಗೆಟಿವ್ ಆಗಿ ಕಾಣಿಸೋದು ಬೇಡ. ಎಲ್ರಿಗೂ ಒಳ್ಳೇದಾಗಲಿ. ಜೊತೆಗೆ ನಾನು ಹೇಳೋದೇನೆಂದ್ರೆ ಪ್ರೀತಿ ಅಭಿಮಾನ ಯಾವ ಕಡೆಯಿಂದ ಸಿಕ್ಕಿದ್ರು ಆ ಕಡೆಗೆ ನಾವು ತಿರುಗಿಸಿ ಆ ಪ್ರೀತಿ ಅಭಿಮಾನ ಕೊಟ್ಕೊಂಡು ಅವ್ರನ್ನ ಕಾಪಾಡ್ಕೊಂಡು ಹೋಗಬೇಕು. ಅದು ನಾವು ದರ್ಶನ್ ಸರಿಂದ ಕಲ್ತಿರೋದು. ದರ್ಶನ್ ಸರ್ ಅಂಬರೀಷ್ ಅಪ್ಪಾಜಿ ಅವ್ರಿಗೆ ಏನು ಕೊಟ್ಟಿದ್ರು, ಇವಾಗ ದರ್ಶನ್ ಸರ್ ಅಭಿಯನ್ಗೆ ಏನು ತಮ್ಮ ಅಂತ ಮಾಡಿದಾರೋ ಅದನ್ನ ಅವ್ರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೆವಿಲ್ಗೆ ಸರ್ ಡೆವಿಲ್ಗೆ ಅಂದರೆ ಡೆವಿಲ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬ್ಯಾಂಕ್ ಅವರು ಕರೆದು ಲೋನ್ ಕೊಡಬೇಕು ಅಂದರೆ ಸಿವಿಲ್ ಚೆನ್ನಾಗಿರಬೇಕು, ಮತ್ತೆ ಬಾಕ್ಸ್ ಆಫೀಸ್ ಲೂಟಿ ಹೊಡಿಬೇಕು ಅಂದರೆ ಡೆವಿಲ್ಲೇ ಬರಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.